ಮಾಡ್ಕೇಳಿ ಉಂಡ್ಕಳಿ ತಿಂದ್ಕಳಿ ಮನಿ ಕೇಳಿ ಅಕ್ಕಿಯೋಂದಿ ಹೊಸ ನಾಮಕರಣ ನಿನಗೆ. ಊಟ ಟೈಮ್ ಬಂದ ಕೂಡಲೇ ಎಷ್ಟು ಪ್ರೀತಿಯಿಂದ ಬಂದ್ಕೊಂಡು ಅಯ್ಯೋ ಅಂದಿ ಹೇಳ್ತಾ ಇಲ್ದ ನೀನಿಲ್ಲೆಯ ಬುಡಬುಡಕ್ಕೆ ತಂದನ್ನ ಮನೆ ಮಾಡ್ಕೊಂಡು ಇಟ್ಕೊಂಡ್ರೆ ಎಂತ ಮಾಡಲಾಗ್ತು? ಅಕ್ಕ ತಂಗಿ ಒಟ್ಟಿಗೆ ಬಾಳ್ ಬದುಕ್ಲಿ, ಸಂತಿಗಿರ್ಲಿ ಹೇಳೆಯ. ಒಂದ್ ಕೆಲಸ ಮಾಡೋಣ, ಒಂದೇ ಬದಿಗಿಪ್ಪನ ಎಲ್ಲರೂ ಕೇಳ್ತಾ ಒಟ್ಟಿಗೆ ಇದ್ರು ಇಪ್ಪನ ಸಸಾರ. ಈಗೆಂತ ಹಶ್ವಾಗ್ತಾ ಇದ್ದ ನಿಂಗೆ? ಇಲ್ಲ ಹಶ್ವಾಗ್ತಾ ಇಲ್ಲ, ನೀನು ಕೆಲ್ಸದ ಮೇಲಿದ್ದೆ. ನಾನೇ ಎಂತಾರು ಮಾಡಿ ಬಡಿಸ್ಲ ನಿಂಗೆ ಕೇಳೋಣ ಬಂದಿ. ನೀ ಮಾಡಿ ಬಡಿಸ್ತಾ ಹೇಳಾರ ನಾ ಪ್ರೀತಿಯಿಂದ ಊಟ ಮಾಡ್ತೀನಿ. ನೋಡಿ ಎಂತ ಬೇಕು? ನಾರ್ತ್, ಸೌತ್, ಇಟಾಲಿಯನ್, ಮೆಕ್ಸಿಕೋನ, ಚಿಕಾಗೋನ? ಎಂತ ಕೆಲಸ ಮಾಡು, US ಇಂದ ಟ್ರಂಪ್ನ ಕರೆಸು, ಅವನ ಹತ್ರ ಒಂದು ಅಡುಗೆ ಮಾಡ್ಸಣ, ನೋಡೋಣ ಹೆಂಗ್ ಮಾಡ್ತಾಳಿ. ಬರೀ ಬ್ಯಾರೋ ಕ್ಲಾಸ್ ಕೊಡೋದ್ರೆಲ್ಲ ಆಯ್ತು. ಫೋನ್ ಎತ್ತಲ ಹಂಗೀಗ ಹೊಚ್ಚು ಹೋಗಿ ನೋಡೇ ಬಿಡೋಣ ಆಗ್ತಾಳಿ ಹತ್ರ. ಮೊದ್ಲು ಗ್ಯಾಸ್ ಹಚ್ಚನ ಬಾ. ಅಕ್ಕ ಅಕ್ಕ ನನ್ನ ಪ್ರೀತಿಯ ಅಕ್ಕ, ಅಡುಗೆ ಮನೆಗೆ ಬಾರೇ ಪಕ್ಕ. ಅದೀಗಷ್ಟೇ ಡೈಲಾಗ್ ಹೊಡ್ದಿಲ್ಲ, ನಾ ಮಾಡಾಕ್ತೇಳಿ. ನೀ ಎಂತೋಳೆ ಹೇಳಿದ್ದಿಲ್ಲ ನಿಂಗೆ, ನಾ ಹೋಗಿ ಮಾಡಿದ್ರೆ ಸಮಾಧಾನ ಆಗ್ತೋಳಾದ್ರೆ ಹೀಗೆ ಹೋಗಿ ಮಾಡ್ತಿ. ಎಂತ ಮಾಡ್ಲಿ ಹೇಳು? ಒಂದು ವಿಷಯ ಗೊತ್ತಿದ್ದ ನಿಂಗೆ? ಹೇಳು, 2 ವಿಷಯ ಹೇಳು. ಮಳ್ಳಾದ್ರೂ ತಾಯಿ ನಡ, ತೆಳ್ಳಾದ್ರೂ ಮಜ್ಜಿಗೆ ನಡ. ನಂಗೆ ಗೊತ್ತಾಗ್ತದೆ. ನನಗೆ ಇದು ಯಾವ ಇಟಾಲಿಯನ್ ಮೆಕ್ಸಿಕೋ ಯಾವ್ದು ಅಲ್ಲ ಗೊತ್ತಾಯ್ತು. ನಂಗಿದು ಇದು ಪಕ್ಕ ನಮ್ಮ ಲೋಕಲ್ ಡಿಶ್ ಒಳಗೆ ಗೊತ್ತಾಯ್ತು ಅಲ್ದ. ಈಗ ನಾನ್ ಮಾಡ್ಲ, ನೀ ಬತ್ತೀಯ. ನೀ ಹಿಂಗ್ ಹೋಗ್ತಾ ಇರು, ನಾ ಹಿಂದಿಂದ ಹಿಂಗ್ ಬರ್. ನಾ ಎಲ್ಲ ತಯಾರಿ ಮಾಡ್ತಾ ಇರ್ತೀನಿ, ದೊಡ್ಡ ಹೊಡ್ತಾ ಮುಷ್ಕೆ ಬಾ. ಐ ವಿಲ್ ಕಮ್ ಬ್ಯಾಕ್. ಬರೀ ಬೆಳ್ಳುಳ್ಳಿ ಸುಲಿಯೋದು ಅಂದ್ರೆ ಬೋರಿಂಗು. ಸಂತಿಗೆ ಒಂದ್ ಚಂದ ಹಾಡ್ಬೇಕು. ಹಾಡಲ್ಲುವ ಜನಪದ ಹಾಡಾದ್ರೆ ಅವಾಗ ಹಿಂಗೆಲ್ಲ ಕುಣಿತು, ಎಲ್ಲದೂ ಕುಣಿತು. ನಂಗೆ ಜನಪದ ಹಾಡು ಅಂದ್ಕೊಳ್ಳೋ ನೆನಪದು. ನೀನು ಡಿಗ್ರಿಲಿ ಗಾಳ ಬಂದ್ರೆ ಹಾರೋಗಿ ಹೋಗಿದ್ದೆ ನೋಡು, ಅವಾಗ ಹೋಗಿ ಸ್ಟೇಜ್ ಜೊತೆಗೆ ಹಾಡು ಹೇಳ್ತಿದ್ದೆ ನೋಡು. ಆಲ್ಮೋಸ್ಟ್ ಎಲ್ಲ ಜನಪದ ಇದು ಭಾವಗೀತೆ. ಒಂದ್ಸಲ ಗುಲ್ಬರ್ಗಕ್ಕೆ ಹೋಗಿದ್ದೆ ಅತ್ತ ಡಿಗ್ರಿಲಿ ಇರ್ಬೇಕಾರೆ. ನಂಗೆ ನೆನಪಿದ್ದ, ನಾ ಗುಲ್ಬರ್ಗಕ್ಕೆ ಹೋಗಿ ಈ ಹಾಡು ಹೇಳಿದ್ದಿ. ಸೋಮಾಲಿಂಗನ ಗುಡಿ ಮ್ಯಾಲ ಬಂಗಾರ ಚಾಡಿ, ಆ ಹಾಡು ಹೇಳಿದ್ದಿ. ಆ ಹಾಡು ಕೇಳಿ 20 ಜನ ಎಲ್ಲ ಫಿದಾ ಆಗಿದ್ದು. ಕಾಲ ಎಲ್ಲ ನೆನ್ಪು ಮಾಡ್ಕೊಂಡು ಈಗ ನಾ ಇನ್ನೂ ಪ್ರಾಯದಲ್ಲೇ ನೆನ್ಪಾಗ್ತಾ ಇದ್ದ. ಸಂತಿಗೆ ಹಾಡು ನೆನ್ಪಾಗ್ತಾ ಇದ್ದು. ಈಗ ಅದೆಲ್ಲ ಆತು, ಬೆಳ್ಳುಳ್ಳಿ ಬಿಡಿಸಾಕ್ತಾ ಇದ್ದು. ಸಂತಿ ಒಂದ್ ಚಂದ ಹಾಡು ಹೇಳೋಣ. ಯಾವ್ದು ಹಾಡು ಹೇಳೋಣ? ದೇವ್ ನಮ್ದಿದ್ದಲ್ಲಿ ಸುಮಾರು ಹಾಡು ಹಾಡಾಜು. ಇವು ಚನ್ನಪ್ಪ ಗೌಡ ಉಳಿಸಾಜು. ಸೊ ಅವನ್ನೇ ಹೇಳೋಣ. ರೆಡಿ. ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಬಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಬಳಿಯ ಬನದಾಗ ನಾ ಹೆಂಗ ಬಾಗಿ ಬರಲವ್ವ, ಬಾಳಿಯ ಬನದಾಗ ನಾ ಹೆಂಗೆ ಬಾಗಿ ಬರಲವ್ವ. ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ, ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ. 6 3 9 9 ಚಿತ್ರದ ಕೊಡನವ್ವ, 6 3 9 9 ಚಿತ್ರದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ. ನಿಂಬಿಯ ಬನದಾಗ ನಾ ಹೆಂಗೆ ನಂಬಿ ಬರಲವ್ವ, ನಿಂಬಿಯ ಬನದಾಗ ನಾ ಹೆಂಗ ನಂಬಿ ಬರಲವ್ವ. ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ. ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ. ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶರಿಪಜ್ಜ,
ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರೀಪಜ್ಜ ಚನ್ನಪ್ಪ ಚನ್ನೇಗೌಡ ಕುಂಬಾರ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನೇಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ 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 ಬೆಳ್ಳುಳ್ಳಿ ಸುಲ್ದ್ಯವ್ವ ಬಾರೆ ಹೋಗೋಣ ಯವ್ವ. ಮೊದಲೆಲ್ಲ ಮಜ್ಜಿಗೆ ಕಪಾಟೋಳಿ ಇರ್ತಿತ್ತು, ನೆನಪಿದ್ದೆ ನಮ್ಮನೇಲಿ ಈಗಲೂ ಇದ್ದು ಮಜ್ಜಿಗೆ ಕಪಾಟೋಳಿ. ಸ್ವಲ್ಪ ಮಾಡರ್ನ್ ಆಜು ಬಿಟ್ರೆ ಮಜ್ಜಿಗೆಗಿರೋ ಸ್ಥಾನ ಇದಕ್ಕೂ ದುಡ್ಡು ಇದು ಇಡಲು ಒಂದಲ್ಲ ಮಜ್ಜಿಗೆ ಮಾಡೋಕಿಪ್ಪ ಸ್ಥಾನ. ಹಾಲು ಮೊಸರು ನೋಡ್ಕೆಂಬ ಊರ್ ಬದಿಗೆ ಎಷ್ಟೋಳು ಒಂಥರ ಅದು ಹುದ್ದೆ ಬೇರೆ. ಮತ್ತೊಂದೆಂತೋಳು ಆ ಕಪಾಟಲ್ಲಿ ನೀನ್ ದುಡ್ಡು ಬಂಗಾರ ಇಟ್ಟಂಗೆ ಮಜ್ಜಿಗೆ ಕಪಾಟ್ನ ಯಾರು ಮುಟ್ಟವು ಹೇಳೋದಕ್ಕಿದ್ದು. ಮುಸುರೆ ಮಡಿ ಮೈಲ್ಗೆ ಶಾಸ್ತ್ರ ಹೈಜೀನು ಅಷ್ಟೇ ಮೇಂಟೈನ್ ಮಾಡೋಕ್ಕಾಗಿತ್ತು. ಮಡಿಲಿದ್ದವ್ ಮುಡ್ತಿದ್ದ ಸಂತಿಗೆ ಬೆಕ್ಕಗಿಕ್ಕೆಲ್ಲ ಆ ಬದಿಗೆ ಸುಳುತ್ತು ಅಂದ್ರು ಮತ್ತೆ ಏನಿಲ್ಲ. CCTV ಯಾರು ಮಜ್ಜಿಗೆ ಕಪಾಟ್ ಇದ್ ಮಾಡ್ತು ಅವ್ರದೇ ಕಣ್ಣು. CCTV ಆವಾಗಿನ ಕಾಲದಲ್ಲಿ ಬೇರೆ ನಮ್ನಿ ಈಗಿನ ಕಾಲದಲ್ಲಿ ಬೇರೆ ಅಲ್ಲ. ಅದು ಮಜ್ಜಿಗೆ ಸಂತಿಗೆ ಕಡೆಗೆ ಮಜ್ಜಿಗೆ ಕಡ್ದು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾ ಅಲ್ಲಿ ತನಕನೂ ಅದನ್ನ ಕಾಪಾಡ್ಕೇಳವಲ್ಲಿ. ಅದೊಂದು ಪ್ರೊಸೆಸ್. ಹಂಗಾಗಿ ತುಪ್ಪ ಕಾಪಾಡ್ಕೆಂಬುದು ಉಳ್ದಿದ್ದೆಲ್ಲ ಅಮ್ಮ ಅಪ್ಪಂಗೆ ಎಷ್ಟು ಜಗಳ ಆಗ್ತಿತ್ತು ನೆನ್ಪಿದ್ದ ನಿಂಗೆ. ಅದ್ರದ್ದು ಮಜ್ಜಿಗೆ ಕಪಾಟ್ ನಾವು ಸಣ್ಣಕ್ಕಿದ್ದಾಗ ಎಂತೋ ತೆಗೆದು ಹೋಗ್ತಿತ್ತು ಹೊಸ ಮನೆಗೆ ಬಂದ್ ಕೂಡ. ಅದು ಕೂಗಾಡ್ತಿತ್ತು ನೆನ್ಪಿಲ್ಲ ನಿಂಗೆ. ಅದು ನಂಗೆ ಬ್ಯಾರೆದ್ ಮಾಡಿಸ್ಕೊಡ್ತೀರ ಇಲ್ಲ ನೀವು, ಅದು ಕಪಾಟ್ ಬಿದ್ದು ಹೋಗ್ತಾ ಇತ್ತು ಮಜ್ಜಿಗೆ ಕಪಾಟ್ ಹೇಳಿ ಅರ್ಧ ಜಗಳ ಮಾಡ್ಕೆತ್ತಿದ್ದ. ಹೌದು, ಆ ಮಜ್ಜಿಗೆ ಫೀಲೇ ಬೇರೆ. ಮಜ್ಜಿಗೆ ತಂಬ್ಳಿಯಲ್ಲಿ ಮಾಡ್ಕೆ ಕುಡಿದ್ರೆ ಎಲ್ಲ ಒಂದ್ ಸಮಾಧಾನ ಆಗ್ತದೆ ಊಟದ ನಂತರ. ಅದು ಬೇರೆನೆ ಮತ್ತೆ ರಾಶಿ ಈಸಿ ಎಷ್ಟು ಪಟಕ್ಕನೆ ಮಾಡುವಂತದ್ದು. ಸುಮ್ಮನೆ 2 ನಿಮಿಷ ಹೇಳೋದಲ್ಲ, 2 ನಿಮಿಷದಲ್ಲಿ ಮಜ್ಜಿಗೆ ಇದ್ದು ಹೇಳೋದ್ರೆ ರೆಡಿ ಆಗ್ತು. ಒಂದು ಒಗ್ಗರಣೆ ಹಾಕಿದ್ರೆ ಅದನ್ನ ಫಸ್ಟ್ ಮಾಡಿ ತೋರ್ಸ್ಬಿಡೋಣ ಬಾ. ಮಳೆಗಾಲ, ಚಳಿಗಾಲ, ಹೌದು, ಬೇಸಿಗೆಗಾಲ, ಎಲ್ಲ ಕಾಲಕ್ಕೂ ಎನಿ ಕಾಲ. ಹೌದು. ಸೊ ಇದಕ್ಕೆ ಸರಿ ನೀರು ಹಾಕವತ್ತ. ನೀರು ತೆಳ್ಳಾಗವು, ಇದು ಈ ಕನ್ಸಿಸ್ಟೆನ್ಸಿ ಬರವು. ಇದಕ್ಕೆಂತೂ ಇಲ್ಲ. ಈ ಕನ್ಸಿಸ್ಟೆನ್ಸಿನಲ್ಲಿ ಮಜ್ಜಿಗೆ ಇದ್ರೆ ಹಿಂಗೆ ಇರ್ತು. ಯಾವ ಮಜ್ಜಿಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರ್ತು ಅದನ್ನ ಮೊಸರಿಗೆ ಮಾಡ್ಕೊಂಡ್ರಿ ನಾನೀಗ ಅಷ್ಟೇ. ಬೇಕಾದ್ರೆ ನಾವು ಮಿಕ್ಸಿಗೂ ಹಾಕಿ ಒಂದ್ಸಲ ಗಿರ್ ಮಾಡ್ಕೊಂಡ್ರೆ ಈಸಿ ಆಗ್ತು. ಇನ್ನು ಸೊ ಈಗ ಅತ್ಯಂತ ಸುಲಭದ ಅಡುಗೆ. ಫಸ್ಟ್ ಇದಕ್ಕೆ 1.5 ಸ್ಪೂನ್ ತೆಂಗಿನೆಣ್ಣೆ, ಅದೊಂದು ಚೂರು ಬಿಸಿ ಬರವು. ಯಾವುದೋ ಹೊಸ ಬಂಡಿ ಇಟ್ಟಿಗಿದೆ ಮತ್ತೆ ಹೆಂಗೆ ಚಲೋ ಇದ್ದೆ ನನ್ನ ಬಂಡಿ. ಒಡೆದ್ಗಿಡ್ದು ಹೋಗ್ತಿಲ್ಲ ಹೌದಾ? ಬ್ಲಾಸ್ಟ್ ಅದು ನಂಗೆ ಗೊತ್ತಿಲ್ಲ. ಭಾಳ ಬದುಕ ವಯಸ್ಸು ನಂದು. ಮತ್ತು ನಂದೆಂತ ಸಾಯ ವಯಸ್ಸ. ಸೊ ಫಸ್ಟು ಎಣ್ಣೆ ಚಂದ ಕಾದಿದ್ದು ಇದಕ್ಕೀಗ ಒಂದು 20 ಹೆಸರು ಇದ್ದಾನೆ ಇದ್ರಲ್ಲಿ ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಪ್ರೀತಿ ಹೇಳೋ ಜಾಸ್ತಿ ಹಾಕೇಳಕ್ಕೂ ಬೇಡ ಹೇಳೋದ್ರೆ ಕಮ್ಮಿಯ. ಸೊ ಬೆಳ್ಳುಳ್ಳಿನ ಚಂದ ಮಾಡಿ ಫ್ರೈ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳವು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರ್ತಾ ಇದ್ದಂಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ ಕಾಳು, ಇದಕ್ಕೀಗ 1 ಚಿಟಿಕೆ ಇಂಗು. ಇದು ಆಪ್ಷನಲ್, ಬೇಕಾದ್ರೆ ಹಾಕೇಳಕ್ಕು. ಬೆಳ್ಳುಳ್ಳಿ ಹಾಕೋದಕ್ಕೆ ಹಿಂಗೆ ಬೇಕೇ ಬೇಕೋಳಿಲ್ಲೇ, ಬೇಕಾದ್ರೆ ಹಾಕೇಳಕ್ಕು. ಸೊ ಇದಕ್ಕೀಗ ಹಸಿ ಮೆಣಸು ನಾವು 1 ಹಾಕ್ತಾ ಇದ್ದಿ. ಖಾರ ಬೇಕು ಹೇಳಾರೆ 2 ಹಾಕ್ಲಕ್ಕು. ಮತ್ತು 1 ಒಣ ಮೆಣಸು, ಇದು ಚಂದಕ್ಕೆ. ಮತ್ತು ನಮ್ಮದು ಮೇನ್ ಇಂಗ್ರೀಡಿಯೆಂಟು ಇದಿಲ್ಲದೆ ಸುಮಾರು ನಂಗೆ ಯಾವ ಅಡುಗೆನೂ ಆಗ್ತಿಲ್ಲ ನಮ್ಮದು. ಸೊ ಇದಕ್ಕೀಗ ಕರಿಬೇವಿನ ಸೊಪ್ಪು ಇವೆಲ್ಲ ಒಂದ್ಸಲ ಫ್ರೈ ಮಾಡವು ಚಂದ ಮಾಡಿ. ಇದೀಗಕ್ಕ ಇದ್ರ ಸ್ಪೆಷಾಲಿಟಿ ನೋಡು. ಈಗ ಇದಕ್ಕೆ 1 ಮಾವಿನಕಾಯಿ ಮುರಿದು ಬಿಟ್ರೆ ಮಾವಿನಕಾಯಿ ಬಜ್ಜಿ ಆಗೋಗ್ತು. ಹೌದು. ಈಗ ಇದಕ್ಕೆ ನೀ ಹಾಕದ್ ಮಾಡಿದ್ರೆ ಎಂತ ಆಗ್ತೋಳು? ಸ್ಪೆಷಲ್ ಆಗ್ತು. ಈಗ ಮಾಡ್ತಾ ಇರೋ ಡಿಶ್ ಆಗ್ತು. ಅದ್ರ ಹೆಸರೆಂತ ಗೊತ್ತಿದ್ದ?
ಮಜ್ಜಿಗೆ ಪೋಳ್ಜ. ಸೊ ಮಜ್ಜಿಗೆ ಪೋಳ್ಜ ಹೆಸರೇ ಮಜಾ ಇದ್ದು. ಸೊ ಇಷ್ಟಾದ್ಮೇಲೆ ಇದಕ್ಕೆ ನಿಂಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಜನ ಇದ್ವೋ ಅಷ್ಟು ಅದ್ರ ಡಿಪೆಂಡ್ ಮಾಡಿ. ಮಜ್ಜಿಗೆ ಕಮ್ಮಿ ಇದ್ದಾಗ ನೀರು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಕ್ಕು. ಸೊ ಇದಕ್ಕೀಗ ನಾವು 1 ಗ್ಲಾಸ್ ನೀರು ಹಾಕಿದ್ದಿ. ಇದೀಗ ಕೊತ್ತ 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 ಕುದಿಯವು. ಸೊ ಇದು ಕುದಿಯೋಕರೆ ನಮ್ಮದು ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕೋಣ. ಅದೆಂತು ಅಂದರೆ 1 ಚಿಟಿಕೆ ಅಲ್ಲ, ಎಷ್ಟು ಉಪ್ಪು ಬೇಕೋ ಇದಕ್ಕೆ ಅಷ್ಟು. ನಾವು 1.5 ಸ್ಪೂನ್ ಉಪ್ಪು ಹಾಕಿದ್ವಿ. ಸೊ ಇದೀಗ ಚಂದ ಕುದಿಯವು. ಸೊ ಇದೀಗ ಚಂದ ಕೊತ್ತ 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 ಕುದಿದ ಮೇಲೆ ನೀರು, ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ ನಮ್ಮದು ಮಜ್ಜಿಗೆ. ಸೊ ಈ ಮಜ್ಜಿಗೆ ಅಂತೂ ಅಂದರೆ ಮಜ್ಜಿಗೆ ಪೋಳ್ಜಕ್ಕೆ ಮಜ್ಜಿಗೆನ ಜಾಸ್ತಿ ಕುದಿಸಲಾಗ, ಜಸ್ಟು ಬಿಸಿ ಆಗವು, ಇಲ್ಲಾಂದರೆ ಒಡೆದು ಹೋಗ್ತದು. ಸೊ ಈಗ ಇದಕ್ಕೆ ನಾನು ಇದಿಷ್ಟು ಮಜ್ಜಿಗೆನ ಹಾಕ್ತಾ ಇದ್ದಿ. ಸೊ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಲಕ್ಕು ಬೇಕಾರೆ ಒಂಚೂರು ಬಿಸಿ ಬೇಕು ಹೇಳಾದ್ರೆ ಇಟ್ಕೊಳ್ಳಕ್ಕು. ಬಟ್ ಜಾಸ್ತಿ ಕುದಿಸಲಾಗ ನೀರ್ ಬಿಸಿ ಇರೋದಕ್ಕೆ ನೀರ್ನ ಅದಕ್ಕೆ ಕುದಿಸೋದು. ಮಜ್ಜಿಗೆ ಕುದಿಸಲಾಗ ಹೇಳ್ಕೊಂಡೆ ನೀರ್ ಕುದಿಸೋದು ಅಂದ್ರೆ ಮಜ್ಜಿಗೆ ಒಡಿತು ಮಜ್ಜಿಗೆ ಒಡೆದು ಹೋಗ್ತೋಳಿ. ಸೊ ಇದಕ್ಕೀಗ ನಿಂಗೆ ಫಸ್ಟಿಗೆ ಉಪ್ಪು ಹುಳಿ ಖಾರ ಎಲ್ಲ, ಹುಳಿ ಬೇಡ, ಉಪ್ಪು ಖಾರ ನೀನ್ ಸರಿ ಹಾಕಿಟ್ಕೊಬಿಟ್ರೆ ಈಗ ನಮ್ಮ ಅನ್ನಕ್ಕೆ ಬಿಸಿ ಬಿಸಿ ಆದಂತಹ ಉತ್ತರ ಕನ್ನಡ ಸ್ಪೆಷಲ್ ಮಜ್ಜಿಗೆ ಪೋಳ್ಜ ಈಸ್ ರೆಡಿ. 2 ಮಿನಿಟ್ಸ್ ಕೆಲಸ. ಬೆಳ್ಳುಳ್ಳಿ ಒಂದು ಸುಲಿದಿಟ್ಕೊಬಿಟ್ರೆ 2 ಮಿನಿಟ್ಸ್ ಅಂದರೆ 2 ಮಿನಿಟ್ಸ್ ಅಷ್ಟೇ. ಮಜ್ಜಿಗೆ ಬೇಕು, ಬೆಳ್ಳುಳ್ಳಿ ಬೇಕು ಅಷ್ಟೇ. ಇದ್ರ ಟೇಸ್ಟ್ ಹೆಂಗಿರ್ತು ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಮಳೆಗಾಲದಲ್ಲಿ ಮಜ್ಜಿಗೆ ಪೋಳ್ಜ ಹಾಕ್ಕೊಂಡು ಊಟ ಮಾಡಿದ್ರೆ ಚಂದ ನಿದ್ರೆ ಬತ್ತು. ಸುಮ್ಮನೆ ಹಳಬ್ರೆ ಹೇಳೋದಲ್ಲ. ಹೌದು. ಸೊ ಈಗ ಇದನ್ನ ಆಫ್ ಮಾಡಿದ್ದೀನ ಗ್ಯಾಸು. ಮತ್ತೊಂದೆಂತು ಅಂದರೆ ಇದು ಈ ಮಜ್ಜಿಗೆ ಪೋಳ್ಜ ಅಲ್ಲವಾ, ಬ್ಯಾಚುಲರ್ಸ್ಗಾಗಿಕ್ಕು ಅಥವಾ ಟೈಮ್ ಇಲ್ಲದೆ ಹೋದವು, ಹೌದು, ಅಮ್ಮನ ದಿಕ್ಕಾಗಿಕ್ಕು, ಯಾರಿಗೆ ಆಫೀಸಿಗೆ ಹೋಗವು ಎಂತ ಇದ್ರು ಪಟ್ನೆ ಕ್ವಿಕ್ ಆಗಿ ಅನ್ನಕ್ಕೆ ಮತ್ತೆ ತಂಪು ಮಜ್ಜಿಗೆ ತಂಪು. ಸೊ ಬಿಸಿದ್ ಬೇಕು, ಸಾಂಬಾರ್ ಮಾಡಲ್ ಟೈಮ್ ಇಲ್ಲೇ ಅಥವಾ ಎಂಥದ್ದು ಬಿಸಿದ್ ಸಾರು ಮಾಡಲ್ ಟೈಮ್ ಇಲ್ಲ ಅಂದಾಗ ಈ ತರ ಮಜ್ಜಿಗೆ ಪೋಳ್ಜ ಮಾಡ್ಕೊಬಿಟ್ರೆ ಸೂಟೇಬಲ್ ಫಾರ್ ಆಲ್ ದ ವೆದರ್ ಅಂಡ್ ಆಲ್ ದ ಪೀಪಲ್. ಹಾರ್ಮ್ಲೆಸ್ ಅಂಡ್ ವೆರಿ. ಮಜ್ಜಿಗೆ ಪೊಳ್ಜ್ಯನ ಮಜ್ಜಿಗೆ ಪೋಳ್ಜ, ನಮ್ಮ ಭಾಷೆಯಲ್ಲಿ ಪೋಳ್ಜ.